ನಮಸ್ತೆ ಸರ್. ಇದು ಪ್ರೊಡಕ್ಷನ್ ರೆಡಿ ಆಗಿರೋ ಸ್ಯಾಂಪಲ್, ಸ್ವಲ್ಪ ಚೆಕ್ ಮಾಡ್ತೀರಾ? ಚಟ್ನಿ ಪುಡಿಯಲ್ಲಿ ಕರ್ಬೇವು ಕಡಿಮೆ ಆಗಿದೆ, ಅದನ್ನ ಸರ್ ಮಾಡಿ ಪ್ರೊಡಕ್ಷನ್ ಕಳಿಸಿ. ಓಕೆ ಸರ್. ರುಚಿ ನಾಲ್ಗೆ ಮೂಲಕ ಹೊಟ್ಟೆ ಸೇರ್ಬೇಕು, ಅದನ್ನ ಮನಸ್ಸು ಒಪ್ಕೋಬೇಕು. ಅದು ಬೇಸಿಕ್ ಕ್ವಾಲಿಟಿ. ಅದರಲ್ಲಿ ಅಪ್ಪಾಜಿ ಎಕ್ಸ್ಪರ್ಟ್. ನಾನಲ್ಲಪ್ಪ, ಎಲ್ಲ ನಮ್ಮ ಅಪ್ಪ ಕಲಿಸಿತ್ತು. 100 ವರ್ಷದಿಂದ 180 ರೂಪಾಯಿಂದ ಈ ಕಂಪನಿನ ಶುರು ಮಾಡಿದ್ರು. ನನ್ನ ಮಗ ಇದರಲ್ಲಿ ಆಸಕ್ತಿ ತೋರಿಸ್ಲಿಲ್ಲ. ಇವರೆಲ್ಲ ವಿದ್ಯಾವಂತರು, ಬೆಳೆಸ್ತಾ ಇದ್ದಾರೆ. ಮಾಡೋ ಕೆಲಸದಲ್ಲಿ ಶ್ರದ್ಧೆ ಪ್ರೀತಿ ಇರಬೇಕು, ಎಲ್ಲರೂ ನಂಬಿಕೆ ಉಳಿಸ್ಕೋಬೇಕು ಅಂತ ಕಲಿಸಿದ್ದು ನೀವೇ ಅಲ್ವಾ ಅಪ್ಪಾಜಿ? ಕಲಿಯೋರಿದ್ದಾಗಲೇ ಕಲ್ಸೋರ್ಗೆ ಬೆಲೆ. ಇವತ್ತು ನನ್ನ ಜೀವನದಲ್ಲಿ ಬಹಳ ದೊಡ್ಡ ದಿನ. ನನ್ನ ಮೊಮ್ಮಗ ಬಂದಿದ್ದಾನೆ. ನನ್ನ ರಕ್ತ, ನನ್ನ ವಾರಸ್ದಾರ. ಇನ್ನು ಮುಂದೆ ಎಲ್ಲ ಜವಾಬ್ದಾರಿ ಇವಂದೆ. ಎಷ್ಟು ದಿನ ನೀವೆಲ್ಲ ನನಗೆ ಹೇಗೆ ಸಪೋರ್ಟ್ ಮಾಡಿದ್ರಿ, ಹಾಗೆ ಇನ್ನು ಮುಂದೆ ಇವನಿಗೆ ಸಪೋರ್ಟ್ ಮಾಡಬೇಕು. ಈ ಕಂಪನಿನ ಯಾವ ಮಟ್ಟಿಗೆ ಬೆಳೆಸ್ತಾನೆ ಅಂತ ನೋಡಿಕೊಂಡು ಹಾಯಾಗಿ ರಿಟೈರ್ ಆಗ್ತೀನಿ. ಅಂದಮೇಲೆ ನಮ್ಮ ಕೆಲಸ ಕಮ್ಮಿ ಆಯಿತು. ನಮ್ಮೆಲ್ಲ ಜವಾಬ್ದಾರಿನ ಮುಂದಿನ ಜನ್ರೇಷನ್ ಕೊಟ್ಟು ನಾವು ನಮ್ಮ ಫ್ಯಾಮಿಲಿ ಜೊತೆ ಆರಾಮಾಗಿರ್ಬೋದು. ನನ್ನ ಮಗನ ಜಾಗನ ರವೀಂದ್ರ ತುಂಬಿದ್ದ. ಇನ್ನು ಮುಂದೆ ನನ್ನ ಮೊಮ್ಮಗ ನೋಡ್ಕೋತಾನೆ. ತಾರಕ್, ತಾರಕ್, ಯಾಕಪ್ಪ, ಏನಾಯ್ತು? ತಾತ ಪ್ಲೀಸ್, ಏನೇನೋ ಆಸೆಗಳನ್ನ ಇಟ್ಕೋಬೇಡಿ. ಈಗೇನಾಯ್ತು? ನಾನು ನಿಮ್ಮ ರಕ್ತಾನೆ. ಆದರೆ ಈ ಕಂಪ್ನಿ ನೋಡ್ಕೊಳ್ತೀನಿ, ವಾರಸ್ದಾರ, ಇದೆಲ್ಲ ಸುಳ್ಳು ತಾತ. ಸುಮ್ಮನೆ ನೀವೇನೇನೋ ಅನ್ಕೊಂಡ್ಬಿಟ್ರೆ ಆಯ್ತಾ? ಅದಕ್ಕೆ ನಾನು ಒಪ್ಪಿದ್ದೀನ ಇಲ್ವಾ ಅಂತ ನನ್ನೊಂದು ಮಾತು ಕೇಳ್ಬೇಕು ತಾನೆ. ಇದೇ ತಪ್ಪು ನಮ್ಮ ತಂದೆ ವಿಷಯದಲ್ಲೂ ಆಗಿದೆ. ಮಕ್ಕಳನ್ನ ಹೆತ್ತು ಹೊತ್ತು ಬೆಳೆಸಿದ ಮೇಲೆ ಹೆತ್ತೋರ್ ಮಾತು ಕೇಳಬೇಕಾದ್ದು ಅವ್ರ ಕರ್ತವ್ಯ. ಹೆತ್ತವ್ರ ಆಸೆ ಬೇರೆ ಇದ್ರೆ ಮಕ್ಕಳ ಕನ್ಸುಗಳು ಬೇರೆ ಇರುತ್ತೆ. ತಾತ, ನಾನಿಲ್ಲಿಗೆ ಬಂದಿರೋದು 2 ತಿಂಗಳು ನಿಮ್ಮ ಜೊತೆ ಇರೋದಕ್ಕೆ. ಆಮೇಲೆ ನಾನು ವಾಪಸ್ ಹೋಗ್ತಾ ಇದ್ದೀನಿ. ಅಲ್ಲ ತಾರಕ್, ಅಲ್ಲೇನಿದೆ? ಇಲ್ಲಿ ನಾನಿದ್ದೀನಿ, ನಮ್ಮ ಇಡೀ ಕುಟುಂಬ ಇದೆ, ಸಸಮ್ಮ ಇದ್ದಾರೆ, ನಮ್ಮ ಕಂಪನಿ ಇದೆ. ಇದೆಲ್ಲ ಬಿಟ್ಟು ಅಲ್ಲಿಗೆ ಹೋಗ್ತೀಯಾ? ಹೌದು. ಅಲ್ಲೇನಿದೆ? ಅಪ್ಪ ಅಮ್ಮ, ನನಗೆ ಬೇಕಾಗಿರೋದು, ಮುಖ್ಯವಾಗಿರೋದು ಎಲ್ಲ ಅಲ್ಲೇ ಇದೆ. Are you missing him? Missing him like mad. ಅವನ ಹತ್ರ ಜಗಳ ಮಾಡ್ಕೊಂಡಿದ್ದು ನೀನೇ ತಾನೆ? ಅದ್ ಮಾಡ್ಲಿಲ್ಲ ಅಂದಿದ್ರೆ ಅವನ್ ತಾತನ ಹತ್ರ ಹೋಗ್ತಿರ್ಲಿಲ್ಲ. ಹುಚ್ಚು ಹುಡುಗಿ. ಕಳ್ಕೊಂಡಿದ್ದೆಲ್ಲ ಮತ್ತೆ ಸಿಕ್ತು ಅಂತ ತುಂಬಾ ಸಂತೋಷವಾಗಿದ್ದೆ. ಆದ್ರೆ ಅವನ್ ಬಂದು 3-4 ದಿನಾನೂ ಆಗಿಲ್ಲ. ಇನ್ನು ಇಲ್ಲೆಲ್ಲ ಹೊಂದ್ಕೊಂಡೇ ಇಲ್ಲ. ಅದಕ್ಕೆ ಮುಂಚೆ ಜವಾಬ್ದಾರಿಗಳಂದ್ರೆ ಹೇಗೆ? ಅಪ್ಪಾಜಿ, ನಿಮ್ಮ ಮುಂದಿನ ವಾರಸ್ದಾರ ತಾರಕ್ಕೆ ನೀವೇನು ಯೋಚನೆ ಮಾಡಬೇಡಿ. ಇನ್ನು ಮುಂದೆ ನಿಮ್ಮ ಜೊತೆ ಅವನು ಸಂತೋಷವಾಗಿರೋ ಹಾಗೆ ಮಾಡೋ ಜವಾಬ್ದಾರಿ ನಮ್ಮೆಲ್ರದ್ದು. 1 ನಿಮಿಷ. ನಿಮಗೆಲ್ರಿಗೂ ಬರೀ ವಯಸ್ಸಾಯ್ತಷ್ಟೇ, ಯಾರಿಗೂ ಬುದ್ಧಿ ಮಾತ್ರ ಬೆಳೆದಿಲ್ಲ. ಬೆಳಗ್ಗೆ ವಿಡಿಯೋ ನೋಡ್ಲಿಲ್ಲ ಅಂದ್ರೆ ನಿಮ್ಗೆ ನೀವ್ ಯಾರು ಅಂತಾನೆ ಗೊತ್ತಾಗಲ್ಲ. ಶಟ್ ಅಪ್. ನೀವ್ ಶಟ್ ಅಪ್. ನಾನ್ ಮಾತಾಡ್ತೀನಿ ತಾಯಿ. ಅದೇನ್ ಹೇಳಪ್ಪ? ತಾರಕ್ಕು ಹುಟ್ಟಿ ಬೆಳೆದಿದ್ದಲ್ಲ ಫಾರಿನ್ ನಲ್ಲಿ. ಸೊ ಅವನು ಆ ಲೈಫ್ ಸ್ಟೈಲ್ಗೆ ಹೊಂದ್ಕೊಂಡ್ಬಿಟ್ಟಿದ್ದಾನೆ. ಸೊ ನಾವ್ಯಾಕೆ ಆ ಲೈಫ್ ಸ್ಟೈಲ್ ನ ಇಲ್ಲಿ ಕ್ರಿಯೇಟ್ ಮಾಡಬಾರ್ದು?
ಕೋತಿ ತಾನ್ ಕೆಡೋದಲ್ದೆ ವನ ಎಲ್ಲ ಕೆಡ್ಸುತ್ತಂತೆ. ನಿಮ್ಗೆ ಸದ್ಯ ಹೋಯ್ತು ಪಿಶಾಚಿ. ಪಿಶಾಚಿ ಬಾಗ್ಲಿಂದ ಹೋದ್ರು ಬಾತ್ರೂಮ್ ಕಿಟಕಿಯಿಂದ ಬರುತ್ತಂತೆ. ಈಗ ನಾನೇನ್ ಮಾಡ್ಬೇಕು ಹೇಳಪ್ಪ? ಪ್ರೆಸೆಂಟಿಂಗ್ ಮಿಸ್ಟರ್ ತಾರಕ್ ರಾಮ್ ನ್ಯೂ ಮಾಡಲ್. ಏನ್ ತಾತ ಇದೆಲ್ಲ? ನಿನ್ನ ವಯಸ್ಸಿಗೆ ತಕ್ಕಾಗಿರೋಣ ಅಂತ. ಅಂದ್ರೆ ಯೂತ್ಸ್ ತರ ಎಲ್ಲ ನಂದೇ ಐಡಿಯಾ. ತಾತ ಇದ್ ನೀವೇನಾ? ಯಾಕಮ್ಮ, ನಾವು ಇನ್ನೂ 28 ವಿತ್ 50 years ಎಕ್ಸ್ಪೀರಿಯನ್ಸ್. ಎಕ್ಸ್ಕ್ಯೂಸ್ ಮೀ ಸರ್, ಯುವರ್ ಆರ್ಡರ್ ಪ್ಲೀಸ್. ಡ್ರಿಂಕ್ಸ್ ಅಭ್ಯಾಸ ಇದೆ ತಾನೆ? ಇದ್ದೇ ತಾತ, ಆದ್ರೆ ಮತ್ತಗೋ ನಿಮ್ ಮುಂದೆ ಸರ್ಸಮ್ಮನ್ಗೆ ನಾ ಗೊತ್ತಾದ್ರೆ ಅಲ್ಲಿ ನಮ್ಮನೇಲಾದ್ರೆ ವ್ಯಾಕ್ಯೂಮ್ ಕ್ಲೀನರು, ಇಲ್ಲಿ ಪರ್ಕೆಟ್ ಗ್ಯಾರಂಟಿ. ಪರವಾಗಿಲ್ಲ ಸರ್ಸಮ್ಮ, ಚೆನ್ನಾಗಿ ಬೆಳೆಸಿದ್ಯಾ. ಇವ್ರು ಎಲ್ರಿಗೂ ಫ್ರೂಟ್ ಪಂಚ್ ಕೊಡಿ. ಫ್ರೂಟ್ ಪಂಚ. ಮೇಡಮ್ ನಿಮ್ಗೆ? ಅವ್ರಿಗೆ ರಾಮನವಮಿ ಪಾನ್ಕ ಕೊಡಿ. ನನ್ಗೇನು ಬೇಡ. ಫ್ರೂಟ್ ಪಂಚ್ ಅಂತೆ, ಫ್ರೂಟ್ ಪಂಚು. ಇವ್ರು ನಿಂಗೆ ಬಿಟ್ರೆ ಜನರೇಷನ್ ಗ್ಯಾಪ್ ಅಲ್ಲ, ಜನ್ಮ ಜನ್ಮಾಂತರದ ಗ್ಯಾಪ್ ಆಗ್ಬಿಡುತ್ತೆ. ಒಂದ್ ನಿಮಿಷ. ಸರ್ ಏನ್ ಮಾಡ್ತಿದ್ದೀರಾ ಸರ್ ನೀವು? ಈ ಫ್ರೂಟ್ ಪಂಚ್ಗೆ ಸ್ವಲ್ಪ ವಿಸ್ಕಿ ಮಿಕ್ಸ್ ಮಾಡ್ಬೇಕು. ಹಲೋ, ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ? ಖಾರದ ಪುಡಿ, ಚಟ್ನಿ ಪುಡಿ, ಮೂಸೋ ಮೂಗ್ಗೆ ಇವೆಲ್ಲ ಏನು ಗೊತ್ತಾಗಲ್ಲ. ಇಲ್ಲ, ಮಿಕ್ಸ್ ಮಾಡು. ಆಗಲ್ಲ. ಮಾಡಿ ಸರ್. ಆಗಲ್ಲ ಸರ್. ಆಗಲ್ಲ? ಯಾರು ಹೇಳಿದ ಆಗಲ್ಲ ಅಂತ? ಭ್ರಷ್ಟ ಬೇರೆ. ಏನೋ ಒಂಥರ ಇದೆಲ್ಲ. ಚೆನ್ನಾಗೇ ಇದೆಯಲ್ಲ. ನಿಮ್ಮಲ್ಲಿ ಫ್ರೂಟ್ ಪೊಲ್ಯೂಷನ್ ಫ್ರೀ, ಇಲ್ಲಿ ಫ್ರೂಟ್ಗೆ ಫ್ರೀ ಪೊಲ್ಯೂಷನ್. ಅದಕ್ಕೆ ಟೇಸ್ಟ್ ಒಂಚೂರು ಚೇಂಜ್ ಇದೆ. ಚೆನ್ನಾಗಿದೆ. ಸ್ನೇಹ, ಇನ್ನೊಂದು ಹೇಳಮ್ಮ. ತಾತ ಸೂಪರ್ ತಾತ. ಹ್ಯಾಪಿ. ಮೆಲ್ಲೆ ಗಾದೆ ಮೇಡಮ್, ಈ ವಿಷಯ ನಮ್ಮ ಒದೆ ಮೇಡಮ್ಗೂ ಗೊತ್ತಾಗಬಾರ್ದು, ಸರ್ಸು ಬೇಬಿ ಗೊತ್ತಾಗಬಾರ್ದು ಒಂದೇ. ಸರಿ, ಓಕೆ, ನಾನು ಹೋಗಿ ಮಲ್ಕೋತೀನಿ. ಗುಡ್ ನೈಟ್. ಮಾತ್ರೆ ಇವತ್ ನಿಮ್ ಮಾತ್ರೆ ನಿಮ್ ಫ್ರೆಂಡೇ ಕೊಡ್ತಾರೆ. ಗುಡ್ ನೈಟ್. ನಾನು ನಿನ್ನ ಹಾಗೆ ಆಗ್ಬೇಕು. ನಿನ್ನ ಫ್ರೆಂಡ್ ಆಗ್ಬೇಕು. ನಿನ್ನ ಬಗ್ಗೆ ಎಲ್ಲ ತಿಳ್ಕೋಬೇಕು. ನನ್ ಬಗ್ಗೆನಾ? ನಿನ್ ಸುತ್ತ ಇರೋರು ನಿನ್ನ ತಿಳ್ಕೊಳಕ್ಕೆ, ಪ್ರೀತಿ ಹಂಚಕ್ಕೆ ಕಾಯ್ತಾ ಇರ್ತಾರೆ. ಆ ಪ್ರೀತಿ ತಗೊಳ್ಳೋ ಮನ್ಸು ನಿನ್ನಲ್ಲಿರ್ಬೇಕು. ಆಯ್ತು ತಾತ. ಫ್ರೆಂಡ್ಸ್. ಅಪ್ಪ, ಅಲ್ಲೇನ್ ನಡೀತಾ ಇದೆಯಪ್ಪ? ಆ ಕಲರ್ ವಾಟ್ರು ತಾತ ಮೊಮ್ಮಗನ ಸಂಬಂಧನ ಗಟ್ಟಿ ಮಾಡ್ತಾ ಇದೆ. ಅಪ್ಪ ಮಗನ ಸಂಬಂಧನ ಗಟ್ಟಿ ಮಾಡಲ್ವಾ? ಅದು ಆರ್ಥಿಕ, ಹಾ. ಸಾಮಾಜಿಕ, ಹಾ. ಅನೈತಿಕ ಸಂಬಂಧಗಳೆಲ್ಲವನ್ನು ಗಟ್ಟಿ ಮಾಡುತ್ತೆ. ಸಂಕಟ ಆಗುತ್ತೆ ಕಣೋ. ಸಮುದ್ರದ ಮಧ್ಯ ಐತೀನಿ, ಬಾಯಾರಿಕೆ ಆದ್ರೆ ಕುಡಿಯೋದಕ್ಕೊಂದು ತೊಟ್ಟು ನೀರು ಸಿಗಲ್ಲ. ಆ ಒಂದು ತೊಟ್ಟು ನೀರು ನಿಮ್ಮ ಅಪ್ಪ ಹಾಕಿದ, ಅವನ್ ತಿಳ್ಕೊಳ್ಳೇ ಇಲ್ಲ. ತಾತ, ನಿನಗೆ ನನ್ನ ಬಗ್ಗೆ ತಿಳ್ಕೊಬೇಕಾ ಇಲ್ಲ ನಮ್ಮ ಅಪ್ಪನ್ ಬೈಬೇಕಾ? ಸರಿ ಬಿಡು. ನೀನೇನು ಓದಿದ್ಯಾ? ಇಂಜಿನಿಯರಿಂಗ್ ಮುಗಿಸಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡಿದ್ದೀನಿ. ಅಲ್ಲ, ನೀನು ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಕನ್ನಡ ಇಷ್ಟು ಚೆನ್ನಾಗಿ ಮಾತಾಡ್ತೀಯಲ್ಲ, ಹೇಗೆ? ತಾತ, ಉಸಿರಾಡ ಗಾಳಿ ಬೇರೆ ಆದ್ರೂ ಮೈಯಲ್ಲಿ ಹರಿತಾ ಇರೋದು ಕನ್ನಡದ ರಕ್ತ ತಾನೇ. ಮಗನೇ ಮಗನೇ ನಂಗೆ ಇನ್ನು ಬೇಕಪ್ಪ. ಅಪ್ಪ ಅಪ್ಪ ನೀನು ಸ್ವಲ್ಪ ತಾಪ. ನೀನ್ ನಡೆಸ್ತಾ ಇರೋ ಕಂಪನಿ ಯಾವುದು? A&A ಗೇಮಿಂಗ್ ಸೊಲ್ಯೂಷನ್. A&A ಅಂದ್ರೆ ಅಪ್ಪ ಅಮ್ಮ. ಯಾಕೋ ತಾತನ್ ನೆನಪಾಗಿಲ್ವೇನೋ? ಅಲ್ಲ ತಾತ, ತಾರಕ್ ರಾಮ್ ಅಂತ ನಮ್ಮಪ್ಪ ನಿನ್ನ ಹೆಸರನ್ನ ನನಗೆ ಇಟ್ಟಿದಾರಲ್ವಾ. ಅವನ್ ಮಾಡಿ ತಪ್ಪು ಕೆಲ್ಸಕ್ಕೆ ತ್ಯಾಪೆ ಹಾಕೋದಿಕ್ಕೆ ಇದೊಂದು ದಾರಿ ಹುಡುಕ ಮತ್ತೆ ಶುರು ಆಯ್ತು ನೋಡು. ಇಲ್ಲ ಬೋ ಇಲ್ಲ ಬೋ ಇಲ್ಲ.
ನಿನ್ನ ಕಂಪ್ನಿಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ? ಸುಮಾರು ಒಂದು 70-75 ಜನ. ಓ, ದೊಡ್ಡದು. ಹುಡುಗೀರು? ಯಾಕೆ? ಅಲ್ಲ, ಅವ್ರನ್ನ ಯಾರನ್ನಾದ್ರೂ ಲವ್ ಮಾಡಿದ್ಯೇನೋ ಅಂತ. ಇದು ಪಾಯಿಂಟ್. ನಾವಿಬ್ರು ಫ್ರೆಂಡ್ಸ್ ಅಲ್ವಾ? ನಮ್ ಪ್ರೀತಿ ಬಗ್ಗೆ ಯಾರಿಗೂ ಹೇಳ್ಬಾರ್ದು, ನನ್ ಮೇಲಾಣೆ. ಇಲ್ಲ ತಾತ, ನಾನು ಯಾರನ್ನೂ ಪ್ರೀತಿಸ್ತಾ ಇಲ್ಲ. ನೀನು ಮದುವೆ ಆಗ್ತೀಯ ತಾನೆ? ಓ, ಖಂಡಿತ ತಾತ. ಯಾವ ತರ ಹುಡುಗಿ ನಿಂಗಿಷ್ಟ? ಪಕ್ಕ ಇಂಡಿಯನ್ ಆಗಿರ್ಬೇಕು, ಅದರಲ್ಲೂ ಎಸ್ಪೆಷಲಿ ಕನ್ನಡತಿನೇ ಆಗಿರ್ಬೇಕು. ನೀನು ಹೇಳ್ತಿರೋದು ನಿಜ ತಾನೆ? ಖಂಡಿತ ತಾತ. ತಾತ, ಅಯ್ಯಯ್ಯೋ, ಎಲ್ಲ ರೂಮು ಲಾಕ್ ಆಗೋಗಿದ್ಯೆ. ಈಗೆಲ್ಲಪ್ಪ ಉಯ್ಯೋದು? ಇದೇ ಗ್ಯಾಪಲ್ಲಿ ಮಾಡ್ಬಿಡೋಣ್ವೇ? ಏನಪ್ಪ ಇವತ್ತನ್ನ ಅದೃಷ್ಟ. ಮೊಬೈಲು ಲಿಕ್ಕರು, ಮನೇಲು ಲಿಕ್ಕರು, ಎಲ್ಲೆಲ್ಲೂ ಲಿಕ್ಕರು, ಮಳೆಲು ಲಿಕ್ಕರು. ಅಂದ್ರೆ ಸ್ವಲ್ಪ ಉಪ್ಪು ಹೋಗಿ ಅವ ಎಲ್ಲ ನಿಂತ ಉಂಟಲ್ಲಪ್ಪ. ಅವ ನಮ್ಮ ಮನೆ ದೇವರು ರಂಗನಾಥ ಸ್ವಾಮಿ 12ನೇ ಶತಮಾನದ ದೇವಸ್ಥಾನ. ನಿಮ್ಮ ಅಪ್ಪನ ನಾಮಕರಣ ಇಲ್ಲೇ ಮಾಡಿತ್ತು. ನಿನ್ನಿಲ್ಲಿ ಕರ್ಕೊಂಬರ್ಬೇಕು ಅನ್ನೋ ಆಸೆ ಇವತ್ತು ನೆರವೇರಿತು. ಅಯ್ಯೋ, ಸಿಕ್ಬಿಟ್ರು. ಯಾರು? ಅದೇ ಚಿಕ್ಕ ವಯಸ್ಸಲ್ಲಿ ತಾತನ್ ತಮ್ಮ ಜಾತ್ರೆಯಲ್ಲಿ ಕಳೆದೋಗಿರ್ಲಿಲ್ವಾ? ಅಲ್ಲಿ ಚಪ್ಪಲಿ ಒರೆಸ್ತಾ ಕೂತವ್ರೆ. ಒಂದ್ ನಿಮಿಷ ನಡೀರಿ. ಕೂತವ್ರೆ. ಸರ್ಸಮ್ಮ, ತಾತ ಏನ್ ಮಾಡ್ತಾ ಇದ್ದಾರೆ? ಅವರು ನಿನ್ಗೋಸ್ಕರ ಹರಿಸ್ಕೊಂಡಿದ್ದ ಹರಕೆ ಇವತ್ತಿಗೆ ಮುಗಿಯುತ್ತೆ. ನಿಮ್ಮ ತಂದೆ ತಾಯಿ ತೀರೋದ್ಮೇಲೆ ನೀನು ಊಟ ತಿಂಡಿ ಆರೋಗ್ಯದ ಬಗ್ಗೆ ದಿನಕ್ಕೊಂದು 10 ಸಲ ಫೋನ್ ಮಾಡ್ತಿದ್ರು. ಈಸ್ ಅ ಗ್ರೇಟ್ ಮ್ಯಾನ್. ನಾನು ಡಿಗ್ರಿ ಮುಗಿಸಿ ಹೈಯರ್ ಸ್ಟಡೀಸ್ ಬಗ್ಗೆ ಮಾತಾಡೋಕ್ಕೆ ತಾತ ನನ್ನ ಕರೆಸಿದ್ರು. ಆಗ ಅವ್ರ ಆರೋಗ್ಯ ನಿಮ್ಮ ಚಿಂತೆಯಲ್ಲಿ ತುಂಬಾ ಕೆಟ್ಟಿತ್ತು. ಹಾಗೆ ಮಾತಾಡ್ತಾ ತಾಯಿ ಒಂದು ಲೋಟ ನೀರು ಕೊಡು ಅಂದರು. ಅವ್ರ ಮೊಮ್ಮಗಳು ವಯಸ್ಸು ನನಗೆ, ಆದರೂ ತಾಯಿ ಸ್ಥಾನ ಕೊಟ್ಟರು. ಅವತ್ತೇ ನಾನೊಂದು ನಿರ್ಧಾರ ತಗೊಂಡೆ, ಸ್ಟಡೀಸ್ನ ಯಾವಾಗ ಬೇಕಾದರೂ ಕಂಟಿನ್ಯೂ ಮಾಡ್ಬೋದು ಅಂತ. ಈ ಕಡೆ ಬನ್ನಿ. ದಾರಿ ಬಿಡ್ರಿ. ಕಣ್ಸಲ್ವಪ್ಪ? ಕಾಣಿಸ್ತಾ ಇದೆ, ಆದ್ರೇನೀಗ? ಈ ಏರಿಯಾ MLA ಇವರು. MLA ತಾನೆ, ದೇವ್ರೇನಲ್ವಲ್ಲ? ದೇವ್ರೆ ಕಣೋ. 2,25,000 ಜನಕ್ಕೆ ನಾನು ದೇವ್ರು. ಅದಕ್ಕೆ ಜನನಾಯಕ ಅಂತ ಕರೀತಾರೆ. ಅದಕ್ಕೆ ಏನಂದೆ? ಆಯ್ತು, ಇರ್ಲಿ, ಹೋಗಿ, ನೀವು ಹೋಗಿ. ಯಜಮಾನ್ರೆ, ರೀ ಪುರೋಹಿತ್ರೆ, ಮೊದಲಿಲ್ಲಿ ಆಮೇಲೆ ಅಲ್ಲಿ. ಪ್ರತಿ ತಿಂಗಳು ನಾನು ನೋಡ್ತಾನೆ ಇದ್ದೀನಿ. ಸಿಟಿಯಿಂದ ಬಂದಿದ್ದಾರೆ ಅಂತ ಅವ್ರಿಗೇನು ಸ್ಪೆಷಲ್ ಟ್ರೀಟ್ಮೆಂಟಾ? ನಾನು ಯಾರು ಅಂತ ಗೊತ್ತಲ್ಲ? ಅರ್ಚಕರೇ, ಯಜಮಾನ್ರೆ, ಮೊದಲು ಅವ್ರಿಗೆ ಮಾಡಿ. ರೌಡಿಗಳೆಲ್ಲ MLA ಆದ್ರೆ ಹೀಗೆ. ಸ್ನೇಹ, ತಾರಕ್, ದೇಹದಲ್ಲಿ ಪಂಚೇಂದ್ರಿಯಗಳಿದ್ದರೂ ಎಲ್ಲಾ ಕೆಲಸಗಳು ನಡೆಯೋದು ಉಸಿರಿಯಿಂದ.
ನಿಮ್ಮ ತಾತನ ಉಸಿರು ನೀನೇಪ್ಪ. ಬರ್ತೀವಿ ಸೋಮು. ಒಳ್ಳೇದಾಗಲಿ. ಸ್ನೇಹ ತಾರಕ್ಕೆಲ್ಲಿ? ಅವರು ದೇವ್ರ ಭಕ್ತಿನಲ್ಲಿ ಮುಳುಗೋಗಿರ್ಬೇಕು, ಅದಕ್ಕೆ ನೀವು ಬಂದಿಲ್ಲ. ದೇವ್ರೆ, ನಿನ್ನ ಹತ್ರ ನಾನು ಇಲ್ಲಿವರೆಗೆ ಏನೂ ಕೇಳ್ಕೊಂಡಿಲ್ಲ. ನನಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಿರೋ ನನ್ನ ತಾತ ಅವ್ರನ್ನ ಸುಖವಾಗಿ ಸಂತೋಷವಾಗಿಟ್ಟಿರು ಅಷ್ಟೇ. ಏನೇ ಒಳಗೆ ನೀನೇನಂದೆ? ರೌಡಿಗಳೆಲ್ಲ MLA ಆದ್ರೆ ಹೀಗೆ ಇರುತ್ತೆ ಅಂತಾನ? ಸೀನಾ, ಇವಳು ಎತ್ತಾಕೊಂಡ್ ಬರೋ. ಯಾರೇನ್ ಮಾಡ್ತಾರೋ ನಾನು ನೋಡ್ತೀನಿ. ಸಾಯೋ ವಯಸ್ಸಾಗಿರೋ ತಾತನ್ನ ಇನ್ಯಾರು ಸಾಯ್ಸಕ್ ಟ್ರೈ ಮಾಡಿದ್ರು? ಹಲೋ, ಅಲ್ಲ ಸರ್, ಯಾರು ಯಾಕೆ ಅಟ್ಯಾಕ್ ಮಾಡಿದ್ರು ಅಂತ ಎಂಕ್ವೈರಿ ಮಾಡೋದು ಯಾಕೆ ಸರ್ ಬಿಟ್ರಿ ಅವ್ರನ್ನ? ನಾನು DCP ಹತ್ರ ಮಾತಾಡ್ತೀನಿ. ಹೋಗ್ಲಿ ಬಿಡಪ್ಪ, ಯಾಕೆಲ್ರು ಇಷ್ಟೊಂದು ಟೆನ್ಷನ್ ಮಾಡ್ಕೋತೀರಾ? ನನಗೇನೂ ಆಗಿಲ್ಲ. ಅಪ್ಪಾಜಿ, ನಿಮಗೆ ಗೊತ್ತಾಗಲ್ಲ, ಸುಮ್ಮನಿರಿ. ಬನ್ನಿ, ಅವ್ರ ರೆಸ್ಟ್ ತಗೊಳ್ಳಿ, ಬನ್ನಿ. ನಮಸ್ತೆ ಸರ್. ತಾತ, ನಾನು ಚೆಕ್ ಮಾಡಿದೆ, ರಸಂ ಪೌಡರ್ನಲ್ಲಿ ಸ್ವಲ್ಪ ಉಪ್ಪು ಜಾಸ್ತಿ ಅನ್ಸುತ್ತೆ. ನೀನ್ ಹೇಳಿದ್ ಸರಿ. ಪ್ರೊಡಕ್ಷನ್ಗೆ ಹೋಗೋದ್ ಮುಂಚೆ ಚೆಕ್ ಮಾಡಿ. ಓಕೆ. ಏನಪ್ಪ ನೀನು ಆ ರೀತಿ ಹೊಡೆದಾಡ್ತೀಯಾ? ಯಜಮಾನ್ರೇ, ಒಂದೇ ನಾಣ್ಯದ ಎರಡನೇ ಮುಖ. ಏ ಮದರ್ ಇಂಡಿಯಾ, ಆಯ್ತಪ್ಪ, ಆಯ್ತು. ಆ ತಾರಕ್ ನೋಡ್ದ ನಮ್ ರವೀಂದ್ರನ ಪೊಲೀಸವ್ರನ್ನ ಹೇಗ್ ದಬಾಯಿಸ್ದ ಅಂತ. ನನಗೇನಾದ್ರೂ ಒಂದು ಅಂದ್ರೆ ಅವನ್ ಸಹಿಸ್ಕೊಳ್ಳಲ್ಲ. ನನ್ನ ಮಗ ಇದ್ದಿದ್ರು ನಾನು ಇಷ್ಟು ಚೆನ್ನಾಗಿ ನೋಡ್ಕೋತಾ ಇರ್ಲಿಲ್ಲ. ತಾರಕ್, ನಿಮ್ಗೊಂದು ವಿಷಯ ಗೊತ್ತಾ?
ತಾತ ನಿಮ್ ಸೀಕ್ರೆಟ್. ಪ್ರತಿ ವರ್ಷ ನಿಮ್ ಹುಟ್ಟಿದ ಹಬ್ಬಕ್ಕೆ ತಾತ ನಿಮ್ಗೋಸ್ಕರ ಅಂತ ಹೊಸ ಬಟ್ಟೆಗಳು ತಂದಿರ್ತಾರೆ. ನೋಡಿ. ಏನ್ ತಾತ ಇದು? ಹೆಣ್ಣಾಗುತ್ತೆ ಅಂತ ಅನ್ಕೊಂಡಿದ್ದೆ. ಇದ್ ನೋಡಿ. ಈ ವರ್ಷದ್ದು ಹಾಕ್ ನೋಡಿ. ಏನ್ ತಾತ ಇದು ಇಷ್ಟೊಂದು ಲೂಸ್ ಆಗಿದೆ? ಇರೋನೊಬ್ಬ ಸರ್ಸಮ್ಮ ಚೆನ್ನಾಗಿ ಅಡ್ಗೆ ಮಾಡಾಕಿರ್ತಾಳೆ, ನೀನು ತಿಂದು ದಪ್ಪಗಿರ್ತೀಯ ಅನ್ಕೊಂಡಿದ್ದೆ. ಅದ್ ಸರಿ, ಮತ್ತೆ ಏರ್ಪೋರ್ಟ್ ಅಲ್ಲಿ ನಾನು ಹೆಂಗ್ ಕಂಡಿಡ್ದೆ? ಕೈ ಅಳತೆ ಬೇರೆ, ಕರಳಿನ ಸಂಬಂಧನೇ ಬೇರೆ ಅಪ್ಪ. ನನ್ನ ಮಗ ಅಂತೂ ನನ್ನ ಕನಸನ್ನು ನನಸು ಮಾಡಲಿಲ್ಲ. ನೀನಾದ್ರೂ ಈ ಜವಾಬ್ದಾರಿನ ತಗೋ. ಚೆನ್ನಾಗಿ ಹೇಳ್ತೀಯ ತಾತ. ಒಂದ್ಸಲ ರಕ್ತ ಕೊಟ್ಟು ಪ್ರಾಣ ಉಳಿಸ್ತವ್ರು ರಕ್ತ ಸಂಬಂಧಿಗಳಿಗಿಂತ ಹೆಚ್ಚು ಅಂತೀಯ. ಅದೇ ಈ ಅಧಿಕಾರ ವಾರಸ್ದಾರ ಆಗೋದಕ್ಕೆ ರಕ್ತ ಹಂಚ್ಕೊಂಡು ಹುಟ್ಟಿರೋರೇ ಬೇಕು ಅಂತೀಯ. ಅದು ಹಾಗಲ್ಲಪ್ಪ. ನೋಡಿ, ತಾತಂದು ಮೊಮ್ಮಗನಿಗೆ ಅಪ್ಪಂದು ಮಗನಿಗೆ ಅನ್ನೋ ಆಸೆ ಬಿಟ್ರೆ ನಮ್ಮ ದೇಶನೂ ಉದ್ಧಾರ ಆಗುತ್ತೆ. ಯಾವಾಗ ರಸಂ ಪುಡಿಲಿ ಉಪ್ಪು ಜಾಸ್ತಿ ಇದೆ ಅಂತ ನಿಮ್ಮ ಥರನೇ ಚುರುಕಾಕೊಂಡಿಡಿದ್ರೋ ನಾನಂತೂ ಆವಾಗಲೇ ಡಿಸೈಡ್ ಆದೆ. ಸ್ನೇಹ ಮೇಡಮ್ ಆ್ಯಕ್ಚುಲಿ ನಿಮ್ಮ ಕಂಪ್ನಿಗೆ ನೆಕ್ಸ್ಟ್ MD, ನಾನಲ್ಲ. ಗದೆ ಮೇಡಮ್, ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್. ನೀವು ರೆಸ್ಟ್ ತಗೊಳ್ಳಿ ತಾತ, ನಾನು ಆಮೇಲೆ ಸಿಗ್ತೀನಿ. ತಾತ ನೀವು ವರಿ ಮಾಡ್ಕೋಬೇಡಿ, ತಾರಕ್ನ ನಾನು ಒಪ್ಪಿಸ್ತೀನಿ. ನನ್ನ ಮೊಮ್ಮಗನ ಬಗ್ಗೆ ನಿನಗೇನು ಅನ್ಸುತ್ತೆ? ಅನ್ಸೋದೇನ್ ತಾತ, ಡೇರಿಂಗ್ ಆಗಿ ಫೈಟ್ ಮಾಡ್ತಾರೆ, ಸ್ಮಾರ್ಟ್ ಅಂಡ್ ಡೈನಾಮಿಕ್ ಆಗಿದ್ದಾರೆ, ಹಿರಿಯರಿಗೆ ಗೌರವ ಕೊಡ್ತಾರೆ, ಒಟ್ನಲ್ಲಿ ಕಂಪ್ಲೀಟ್ ಮ್ಯಾನ್. ಅವನಿಗೆ ನಮ್ಮಲ್ಲೇ ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡಬೇಕು. ಅದಕ್ಕೇನ್ ತಾತ, ವಿಷಯ ಗೊತ್ತಾದ್ರೆ ಸಾಲಾಗಿ ಬಂದು ಹುಡುಗಿರ್ ನಿಂತ್ಕೋತಾರೆ, ಅವ್ರನ್ನ ಯಾರ್ ಬೇಕಾದ್ರೂ ಮದುವೆ ಆಗ್ತಾರೆ ಗೊತ್ತಾ. ನೀನು ಏ? ನೀನು ಒಂದೇ ತಾತ. ಅವನು ಬಂದ ದಿವಸದಿಂದ ನೋಡ್ತಾ ಇದ್ದೀನಿ. ಅವನು ಮನಸ್ಸು ಬಿಚ್ಚಿ ನಗನಗ್ತಾ ಮಾತಾಡೋದು ನಿನ್ ಜೊತೆ ಮಾತ್ರ. ಅವನು ಹೆಚ್ಚಿಗೆ ಬೆರೆಯೋದು ನಿನ್ ಜೊತೆನೆ. ಅವ್ರ ಅಪ್ಪನ ವಿಷಯದಲ್ಲಿ ಆದ ಗೊಂದಲ ಇವನ್ ವಿಷಯದಲ್ಲಿ ಆಗ್ಬಾರ್ದು ಅಂತ ನಾನು ಅವನ್ನ ಕೇಳಿದೆ. ಅದಕ್ಕವನು ನಾನು ಯಾರನ್ನೂ ಇಷ್ಟಪಟ್ಟಿಲ್ಲ, ಅದರಲ್ಲೂ ಒಂದು ಒಳ್ಳೆ ಕನ್ನಡ ಹುಡುಗಿನೇ ಮದುವೆ ಆಗೋದು ಅಂತ ಹೇಳ್ದ. ನಿಮಗಿಂತ ಒಳ್ಳೆ ಕನ್ನಡತಿ ಎಲ್ಲಿ ಸಿಗ್ತಾಳೆ? ಸುಮ್ನೆ ರೀ ತಾತ. ನಾನು ನಿನ್ನನ್ನೇ ಕೇಳ್ತಾ ಇರೋದು. ನನ್ನ ಪ್ರಶ್ನೆಗೆ ಉತ್ತರ? ತಾತ, ಹಾಲ್ ಕೇಳಿದಾಗ ಹಸುನ ಕೊಟ್ರೆ ಸಂತೋಷ ಆಗತ್ತೆ, ಅದೇ ಕಾಮಧೇನುನ ಕೊಟ್ರೆ ಇನ್ನೇನ್ ಮಾತು ಬರುತ್ತೆ? ಒನ್ ಸೆಕ್. ಸಿಚುವೇಶನ್ ಸ್ವಲ್ಪ ಟೆನ್ಷನ್ ಆಗ್ತಿರೋ ಹಾಗೇನೆ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀಯ. ಪ್ರತಿ ಒಂದು ಫ್ಯಾಮಿಲಿನಲ್ಲೂ ಟೆನ್ಷನ್ಸ್, ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಅದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು. ಇದೆಲ್ಲ ನಮ್ಮ ದೇಶದಲ್ಲೇ ನಡೆಯೋದು ಬೈ ದ ವೇ. ಎಲ್ರ ಸಂತೋಷದಲ್ಲೇ ನನ್ ಖುಷಿ. ಒನ್ ಸೆಕ್. ಯಾವ್ದು ಹುಡುಗ ನಮ್ಮನೆ ಹತ್ರ ಹತ್ಕೊಂಡ್ ಕೂತೈತಲ್ಲ? ಏಯ್ ಯಾರಪ್ಪ ಮರಿ ನೀನು? ಯಾಕೆ ಕಳ್ತಿದ್ಯೋ? ಅಯ್ಯಯ್ಯೋ ಏನೋ ಇದೆಲ್ಲ. ಮಿಡ್ ಟರ್ಮ್ ಎಕ್ಸಾಮ್ ನಲ್ಲಿ ಮಾರ್ಕ್ಸ್ ಕಡಿಮೆ ಬಂತು. ಡ್ಯಾಡಿ ಈ ರಿಪೋರ್ಟ್ ಕಾರ್ಡ್ಗೆ ಸೈನ್ ಮಾಡ್ಲಿಲ್ಲ, ಅದಕ್ಕೆ ಸ್ಕೂಲ್ ಅಲ್ಲಿ ಹೊಡೆದ್ರು. ಏನು ಸ್ಟೂಡೆಂಟ್ಸ್ ಗೆ ಹೊಡೆದ್ರ? ಇದು ಘೋರ ಅಪರಾಧ. ನಡೆಯೋ ಸ್ಕೂಲ್ಗೆ ಹೋಗೋಣ. ನೀವು ಬಂದಿದ್ ಒಳ್ಳೇದಾಯ್ತು, ಕೂತ್ಕೊಳ್ಳಿ. ಎದುರುಗಡೆ ಕೂತ್ಕೊಳಕ್ ನಾನೇನ್ ಸ್ಟೂಡೆಂಟಾ? ಪಕ್ಕದಲ್ಲಿ ಕೂತ್ಕೊಳಕ್ ನಿಮ್ ಗಂಡನ? ಮಡ್ಲಲ್ಲಿ ಕೂತ್ಕೊಳಕ್ ನಾನೇನ್ ನಿಮ್ ಮಗುನ? ಮರ್ಯಾದೆ ಕೊಟ್ಟು ಮಾತಾಡ್ರಿ. ಯಾರಿಗ್ರಿ ಮರ್ಯಾದೆ ಕೊಡೋದು? ಮಕ್ಕಳಿಗೆ ಅಪ್ಪ ಅಮ್ಮ ಹೊಡೆದ್ರೇನೆ ಕ್ರೈಮು,
ಅಂತದ್ರಲ್ಲಿ ಮಕ್ಕಳಿಗೆ ಹರಾಸ್ ಮಾಡಿ ಮೆಂಟಲಿ ಟಾರ್ಚರ್ ಕೊಡ್ತಾ ಇದ್ದೀರಾ ಸಾರ್ ಕಾಫಿ ತಗೊಂಬಪ್ಪ. ಓಕೆ ನಂಗೊಂದು ಬೂಸ್ಟ್. ಓಕೆ ಓಕೆ ಎಲ್ಲ ಹೋಗ್ತಿದ್ಯಾ ಸುಮ್ಮನೆ ನಿಂತ್ಕೊಳ. ನೋಡಿ ನೀವು ನನ್ನ ಸ್ಟೂಡೆಂಟ್ ಅಪ್ಪ ಅಂತ ಸುಮ್ನೆ ಇದ್ದೀನಿ. ಯಾರಿಗ್ರಿ ಅಪ್ಪ? ನಿಮ್ಗಪ್ಪನ ಇವನ್ಗಪ್ಪನ? ಪಾಪ ಅವ್ರ ಅಮ್ಮ ಯಾರನ್ನ ಮದುವೆ ಆಗಿದಾರೋ ಏನೋ. ಕುರಿ 1, ಕಟುಕ್ರು 3 ಜನ. ಈಗ ನೋಡು ನನ್ನ ಪಾರು. ನಾವು ಸ್ಟೂಡೆಂಟ್ಗೆ ಹೊಡೆದೇ ಇಲ್ಲ, ಅವನ್ನೇ ಕೇಳಿ. ನಿಮ್ಮ ಅಪ್ಪನ್ಗೆ ವಿಡಿಯೋ ಎಲ್ಲಿವರೆಗೂ ತೋರಿಸಿದ್ಯೋ? ರಿಪೋರ್ಟ್ ಕಾರ್ಡ್ಗೆ ಸೈನ್ ಹಾಕಿಸ್ಕೊಳ್ಳೋಕೋಸ್ಕರ ನಿನ್ ಮದುವೆವರೆಗೂ ತೋರಿಸಿ ನಿಲ್ಲಿಸ್ಬಿಟ್ಟೆ ಅಮ್ಮ. ದಯವಿಟ್ಟು ಕ್ಷಮಿಸಿ. ಸದ್ಯ ಪ್ರಿನ್ಸಿಪಲ್ಗೆ ಹೊಡೆದಿಲ್ವಲ್ಲ. ಫ್ರೆಂಡ್ ನೋಡಿ ಮೋಸ ಹೋಗ್ಬಿಡಿ ಸರ್. 1 ನಿಮಿಷ. ಹೇಳಿದ್ದೇನು ಮಾಡ್ತಾ ಇರೋದೇನು ನನಗೇನೋ ಸರಿ ಕಾಣಿಸ್ತಾ ಇಲ್ಲ. ಅಣ್ಣ ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? 20 ವರ್ಷದಿಂದ ಆ ಮುದ್ಕನ್ ಸೇವೆ ಮಾಡ್ತಾ ಇದ್ದೀವಿ. ನಮ್ಮನ್ನು ಬಿಟ್ಟು ಈಗ ಯಾವನೋ ಬಂದ ಅಂತ ಅವನ್ನ ವಾರಸ್ದಾರ ಅಂತ ಇದ್ದಾನೆ. ತಾರಕ್ಕೇನಾದ್ರೂ ಮನ್ಸು ಬದಲಾಯಿಸ್ಬಿಟ್ರೆ? ಈ ಕ್ಯಾಂಡಿ ಕ್ರಶ್ ಒಂದು ಸಲ ಆಡೋಕ್ ಶುರು ಮಾಡಿದ್ರೆ ಬಿಡೋಕೆ ಆಗಲ್ಲ. ಫೀಲ್ಡ್ ಗಳಬ ಅಂತಿದ್ದೆ, ಕೊಟ್ಟು ಒಂದ್ ಕೆಲ್ಸನೂ ನೆಟ್ಟಗೆ ಮಾಡಕ್ ಬರೋದಿಲ್ಲ. ನಿನ್ನ ಮಾತು ಕಣ್ಣು ಎರಡು ಕೆಳಗಿರ್ಬೇಕು. ಮೇಲಕ್ಕೆ ಹೋದ್ರೆ ನೀನು ಮೇಲಕ್ಕೆ. ಬಾಂಬೆಯಿಂದ ಬಂದು ಶಾರ್ಪ್ ಶೂಟರ್ ಅವನು. ಈ ಲೋಕಲ್ ಮೇಲೆ ಕಿರಿಕಿಂದ ನಮ್ ಪ್ಲಾನ್ ಎಲ್ಲ ಅಪ್ಸೆಟ್ ಆಯ್ತು. ನಾನ್ ಡೀಲ್ ನ ಒಪ್ಕೊಂಡಿದ್ದೀನಿ, ಮಾಡಿ ಮುಗಿಸ್ತೀನಿ. ಆದ್ರೆ ನೀವು ಆ ಮುದುಕನ್ ಜೊತೆಲಿ ಆಡ್ದಂಗೆ ಡಬ್ಬಲ್ ಗೇಮ್ ಏನಾದ್ರು ನನ್ನ ಹತ್ರ ಆಡಿದ್ರೆ ನಿಮ್ಮೆಲ್ರನ್ನು ಮುಗಿಸ್ಬಿಡ್ತೀನಿ. ಹುಷಾರ್. ಆ ಕೆಲ್ಸನ ನಾನ್ ಮಾಡ್ತೀನಿ. ಒಳಗಡೆನೆ ಬಿಡಲ್ಲ ಅಂತ ನೀನು? ಏಯ್, ಯಾರೋ ನೀನು? ತಾರಕ್ ರಾಮ್. ಎಲ್ರೂ ಪ್ರೀತಿಯಿಂದ ತಾರಕ್ ಅಂತ ಕರೀತಾರೆ. ಅವತ್ತು ದೇವಸ್ಥಾನದ ಗಲಾಟೆಯಲ್ಲಿ ಫೈರಿಂಗ್ ಆದಾಗ್ಲೇ ನನಗೆ ಡೌಟ್ ಬಂತು. ತಾತನ ಎದುರುಗಡೆ ಮಾತ್ರ ಸ್ವಂತ ಮಕ್ಕಳಿಗಿಂತ ಹೆಚ್ಚ ಬಿಲ್ಡಪ್ ತಗೊಳ್ತೀರಾ. ಈ ಮನೆ ಹಾಳು ಬುದ್ಧಿ ನಿಮ್ಗೆ ಎಲ್ಲಿಂದ ಬಂತು? ಹುಟ್ಟದಾಗಿಂದನಾ ಅಥವಾ ಈ 3 ಬಿಟ್ಟವನ್ ಜೊತೆ ಸೇರಿದಾಗಿಂದನಾ? ತಾತ ಇಲ್ಲ ಅಂದ್ರೆ ಮೊಮ್ಮಗ, ಇಬ್ರಲ್ಲಿ ಒಬ್ರು ಹೋದ್ರು ನಮ್ ಕೆಲಸ ಆದಂಗೆ ತಾನೆ. ಹೌದು, ನಾವು 3 ಬಿಟ್ಟವ್ರು. ಏನಿವಾಗ? ಏಯ್, ಏನೋ ನಾನಿನ್ನು ಮಾತಾಡ್ತಾ ಇದ್ದೀನಿ, ಆಗ್ಲೇ ಹೊಡೆದು ಬಿಟ್ಟಿಯಲ್ಲೋ. ನೋ ಡಿಸ್ಕಷನ್ಸ್, ಓನ್ಲಿ ಆಕ್ಷನ್.
ಹೇಳ್ತಾ ಇದ್ದ. ಮನುಷ್ಯ ಸಾಕು ಅನ್ನೋದು ಹೊಟ್ಟೆ ತುಂಬಿದಾಗ ಊಟ ಮಾತ್ರ, ದುಡ್ಡು, ಅಂತಸ್ತು, ಅಧಿಕಾರನಲ್ಲ. ವಿದ್ಯೆ ಇಲ್ಲದೆ ಇದ್ರು, ಹಣ ಇಲ್ಲದೆ ಇದ್ರು ಬದುಕ್ಬೋದು. ನಂಬಿಕೆ ಇಲ್ಲದೆ ಬದುಕಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೆ. ಆ ನಂಬಿಕೆಗೆ ಮಂಡಾಕ್ಬಿಟ್ರು. ಈ ಕಂಪನಿ ಮತ್ತು ಒಟ್ಟು ಆಸ್ತಿ ಬೆಲೆ ಇವತ್ತು 392 ಕೋಟಿ. ಈ ಮನೆ 12 ಕೋಟಿ, ಆಫೀಸ್ 12 ಕೋಟಿ, ಫ್ಯಾಕ್ಟರಿ ಅಂದಾಜು 126 ಕೋಟಿ, ಇರೋ ಪ್ರಾಡಕ್ಟು ಮತ್ತು ಗೋಡನ್ ವ್ಯಾಲ್ಯೂ 28 ಕೋಟಿ, ಮಾರ್ಕೆಟ್ ಇಂದ ಬರಬೇಕಾಗಿರೋದು 45 ಕೋಟಿ. ನಿಮ್ಮೆಲ್ಲರ ಹೆಸರಲ್ಲೂ ಮಾಡಿರೋ ಪ್ರಾಪರ್ಟಿ 153 ಕೋಟಿ. ಮಡುವೆಗಳು 9 ಕೋಟಿ 56 ಲಕ್ಷ, ಇರೋ ವೆಹಿಕಲ್ಸು 6 ಕೋಟಿ 82 ಲಕ್ಷ. ಎಲ್ಲ ಡೀಟೇಲ್ಸು ಇದರಲ್ಲಿದೆ, ನೋಡಿ. ನನ್ನನ್ನು ಕ್ಷಮಿಸ್ಬಿಡಿ ಅಪ್ಪಾಜಿ. ಇವ್ರ ಮಾತು ಕೇಳ್ಕೊಂಡು ಈ ಕೆಟ್ಟ ಕೆಲಸ ಕೇಳಿದ್ಬಿಟ್ಟೆ. ಸೋ ಸಾರಿ. ನೀವು ಯಾವಾಗಲೂ ಹೇಳ್ತಾ ಇದ್ರಿ ನೀವೆಲ್ಲ ಸೇರಿ ಕಂಪನಿ ಬೆಳೆಸಿದ್ರಿ ಅಂತ. ಅದನ್ನೇ ನಂಬ್ಕೊಂಡಿದ್ವಿ ಅಪ್ಪಾಜಿ. ಆದ್ರೆ ಇದಕ್ಕಿದ್ದಂಗೆ ಮೊಮ್ಮಗ ಬಂದ ತಕ್ಷಣ ಯಾವಾಗ ಅವನೇ ವಾರಸ್ದಾರ ಅಂತಂದ್ರು ತುಂಬಾ ಭಯ ಆಗೋಯ್ತು ಅಪ್ಪಾಜಿ. ನಾವೆಲ್ಲ ಎಲ್ಲಿ ಬೀದಿಗೆ ಬೀಳ್ತೀವೋ ಅಂತ ತಿಳ್ಕೊಂಡು ಈ ಕೆಲಸ ಮಾಡಿದ್ವಿ ತಾತ. ನಮ್ಮನ್ನು ಕ್ಷಮಿಸ್ಬಿಡಿ. ಕ್ಷಮೆ ಏನು ಮಾತೇ ಇಲ್ಲ. ದುಡ್ಡುಗೋಸ್ಕರನೇ ನೀವು ನನ್ನ ಜೊತೆ ಇರೋದು ಅಂತ ಗೊತ್ತಾಯ್ತಲ್ಲ. ಹೋಗಿ ಹೋಗಿ ಅಪ್ಪಾಜಿ, ದಯವಿಟ್ಟು ಹೊರಟೋಗಿ. ತಾತ, ಇವರೆಲ್ಲ ಮಾಡಿರೋ ತಪ್ಪನ್ನ ಕ್ಷಮಿಸ್ಬಿಡಿ. ಅಪ್ಪಾಜಿ, ಇವ್ರು ಈ ರೀತಿ ನಡ್ಕೊಳ್ತಿರೋ ಹಾಗೆ ನಾನು ನೋಡ್ಕೊಳ್ತೀನಿ. ಮಾವ, ಇವ್ರ ಮನ್ಸಲ್ಲಿಂತ ಕೆಟ್ಟ ಆಲೋಚನೆ ಇದೆ ಅಂತ ನಮಗ್ ಖಂಡಿತ ಗೊತ್ತಿರ್ಲಿಲ್ಲ. ಇವ್ರು ಮಾಡಿದ ತಪ್ಪಿಗೆ ನಮಗೆ ಯಾಕೆ ಶಿಕ್ಷೆ ಮಾವ? ತಪ್ಪು ನಿಮ್ದಲ್ಲ ಅಂತ ನನಗೆ ಗೊತ್ತಮ್ಮ. ಆದ್ರೆ ಏನ್ ಮಾಡ್ಲಿ, ನಿಮ್ ಗಂಡಂದ್ರು ಕೆಟ್ಟೋರಲ್ವಾ, ಅವ್ರು ಎಲ್ಲಿರ್ತಾರೋ ನೀವು ಅಲ್ಲೇ ಇರ್ಬೇಕು. ಹೋಗಿ ಹೋಗಿ ಮಾವ. ಅಪ್ಪ, ದಯವಿಟ್ಟು ಹೋಗಿ. ಈ ಮನೆಯಲ್ಲಿ ಯಾರಿಗೂ ಜಾಗ ಇಲ್ಲ, ದಯವಿಟ್ಟು ಹೋಗಿ ಹೋಗಿ. ಈಗ ನಾವ್ ಎಲ್ಲಿಗೆ ಹೋಗ್ಬೇಕು? ತಾತ, ಈ ನಮ್ಮನೆ ಅಲ್ವಾ? ಇದು ನಿಮ್ಮನೇನೆ ಕಣೋ, ನಿಮ್ಮನೇನೆ. ನೀವೆಲ್ಲೂ ಹೋಗ್ಬೇಕಾಗಿಲ್ಲ. ಯಾರು ಎಲ್ಲೂ ಹೋಗ್ಬೇಕಾಗಿಲ್ಲ. ಎಲ್ಲ ನಿಮ್ ರೂಮ್ಗೆ ಹೋಗಿ ಹೋಗಿ ಅಂತ ಹೇಳದ್ನಲ್ಲ. ನಿನಗಿರೋ ಈ ಮರವಿನ ಕಾಯಿಲೆ ಆ ದೇವ್ರು ನನಗೆ ಕೊಟ್ಟಿದ್ರೆ ಎಲ್ಲ ಮರೆತು ನೆಮ್ಮದಿಯಾಗಿರ್ತಾ ಇದ್ದೆ ಕಣೋ. ತಾರಕ್, ನಾನು ಮಾಡಿದ ಸರಿ ತಾನೆ. ಮಕ್ಕಳು ನನ್ನ ಪ್ರಶ್ನೆ ಕೇಳಿದಾಗ ಏನ್ ಹೇಳಬೇಕು ಅಂತಲೇ ಗೊತ್ತಾಗಿಲ್ಲ. ಕರಳು ಚುರುಕನ್ಸ್ಬಿಡ್ತು. ಅವ್ರು ಏನೇ ತಪ್ಪು ಮಾಡಿದ್ರು ನಮ್ಮೋರೇ ಅಲ್ವೇನೋ. ಕರೆಕ್ಟ್ ತಾತ ನೀವು ಮಾಡಿದ್ದು. ಇವ್ರನ್ನೆಲ್ಲ ಕ್ಷಮಿಸ್ಬೇಕಾದ್ರೆ ನಿಮಗಿದ್ದಿದ್ದ ದೊಡ್ಡ ಮನಸ್ಸು ನಮ್ಮ ಅಪ್ಪ ಅಮ್ಮನ ವಿಷಯದಲ್ಲಿ ಯಾಕಿರ್ಲಿಲ್ಲ? ಅದು ನನ್ನ ತಂಗಿ ಕೊಟ್ಟ ಮಾತು. ಅದು ನೀವು ಕೊಟ್ಟ ಮಾತು ತಾತ. ಯಾವತ್ತು ನಮ್ಮಪ್ಪ ನಮ್ಮಮ್ಮನ ಪ್ರೀತಿಸೋಕೆ ಶುರು ಮಾಡಿದ್ರೋ ಆ ವಿಷಯನ ಮೊದಲು ತಿಳಿಸಿದ್ದು ಇವ್ರಿಗೆ. ಅದೆಲ್ಲ ನಂಗೆ ಗೊತ್ತಿಲ್ಲ. ಅವನ್ ಮಾಡಿದ್ದು ತಪ್ಪು.
ನಾನು ಇಷ್ಟು ವರ್ಷದಿಂದ ಪಾಲಿಸ್ಕೊಂಡು ಬಂದ ನನ್ನ ಮಂತನದ ಗೌರವ, ನೀತಿ, ಆದರ್ಶ ಎಲ್ಲ ಬಿಟ್ಟು ಅವನು ಬದಲಾಗ್ಬಿಟ್ರೆ ನಾನು ಬದಲಾಗಕ್ಕಾಗುತ್ತಾ? ಇಷ್ಟು ವರ್ಷದಲ್ಲಿ ನಾನು ನನ್ನ ಗಡಿಯಾರನೇ ಬದಲಾಯಿಸಿಲ್ಲ. ಯಾಕೆ? ನಾನು ಇಲ್ಲೇ ಉಳಿಸ್ಕೋಬೇಕು, ನನ್ನ ಮನ್ಸನ್ನ ಗೆಲ್ಬೇಕು ಅಂತ ಹೇಳಿ ಯಾವತ್ತು ಪಂಚೆ ಶರ್ಟ್ ಹಾಕ್ತಿದ್ದಿದ್ ನೀವು ಸೂಟ್ ಹಾಕೊಂಡು ನನ್ನ ಪಬ್ಗೆ ಕರ್ಕೊಂಡೋಗಿದ್ರಿ. ನಿನಗೊಂದು ವಿಷಯ ಗೊತ್ತಾ ತಾತ? ನಿನಗೆ ಎಲ್ಲಿ ಬೇಕೋ ಅಲ್ಲಿ ನೀನು ಬದಲಾಗ್ತೀಯ. ಅವತ್ತು ನಿನ್ನ ಹಠನ ಬಿಟ್ಟಿದ್ದಿದ್ರೆ ಇವತ್ತು ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ನಿನ್ನ ಮುಂದೆ ನಿಂತಿರ್ತೀನಿ. ಹಾಗಾದ್ರೆ ನಿಮ್ಮ ಅಪ್ಪ ಅಮ್ಮನ ಸಾವು ಕಾರಣ ನಾನಾ? ಖಂಡಿತ ನೀವೇ ತಾತ. ತಾರಕ್, ಏನ್ ಹೇಳ್ತಿದ್ಯಾ? ನನ್ನ ತಡಿಬೇಡಿ ಸರ್ಸಮ್ಮ. ನನ್ನ ಮನ್ಸಲ್ಲಾಗಿರೋ ನೋವನ್ನ ಇವತ್ತು ಹೇಳಕ್ ಬಿಡಿ. ಅದು ಆಕ್ಸಿಡೆಂಟ್ ಕಣೋ. ಇರ್ಬೋದು, ಆದ್ರೆ ಅವತ್ತು ಅವ್ರಿಗೆ ಬೇಜಾರಾಗಿ ಮನೆಯಿಂದ ಆಚೆ ಹೋಗಿ ಆ ಥರ ಆಗೋದಕ್ಕೆ ಕಾರಣ ಯಾರು ತಾತ? ನೀನಾಡಿರೋ ಮಾತುಗಳು. ನೀನು ಪ್ರತಿ ಸರಿ ನಾನು ಹುಟ್ಟಿದಬ್ಬದ ದಿನ ಫೋನ್ ಮಾಡಿದಾಗ್ಲೂ ನಾನು ನಿನ್ನ ಫೋನ್ ಕಾಲ್ನ ರಿಸೀವ್ ಮಾಡಲ್ಲ. ಯಾಕೆ ಅಂತ ಗೊತ್ತಾ? ಅವತ್ತು ನಾನು ನಮ್ಮಪ್ಪ ಅಮ್ಮನ ಕಾರ್ಯ ಮಾಡ್ತಾ ಇರ್ತೀನಿ. ನಾನು ಹುಟ್ಟಿದ್ದು ನಮ್ಮಪ್ಪ ಅಮ್ಮ ತೀರ್ಕೊಂಡಿದ್ದು ಎರಡೂ ಒಂದೇ ದಿನ. ನಿನಗೆ ನಮ್ಮಪ್ಪನ ಮೇಲೆ ಎಷ್ಟು ಕೋಪ ಹಠ ಇದೆ ಅಂತಂದ್ರೆ ಅವರು ಫೋಟೋನ ಹೊರಗಡೆ ಹಿಡ್ದೆ ವಾರ್ಡ್ರೋಬಲ್ ಮುಚ್ಚಿಟ್ಕೊಂಡಿದ್ದೀರಾ. ಇನ್ನು ನಮ್ಮಮ್ಮ ಅವ್ರನ್ನಂತೂ ನೀನು ಯಾವತ್ತೂ ಒಪ್ಕೊಳ್ಳೇ ಇಲ್ಲ. ತಾತ ಯಾವಾಗಲೂ ಈ ಫೋಟೋ ತೋರಿಸ್ಬಿಟ್ಟು ನೀನು ಹೇಳ್ತಾ ಇದ್ದೆ, ದಿಸ್ ಇಸ್ ಮೈ ಫ್ಯಾಮಿಲಿ ಅಂತ. ಪರ್ಫೆಕ್ಟ್, ದಿಸ್ ಇಸ್ ಯೋರ್ ಫ್ಯಾಮಿಲಿ. ಇಲ್ಲಿ ನಾನಾಗ್ಲಿ, ನಮ್ಮಪ್ಪ ಆಗ್ಲಿ, ನಮ್ಮಮ್ಮ ಆಗ್ಲಿ ಇರಕ್ ಚಾನ್ಸೇ ಇಲ್ಲ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಚಿಕ್ಕ ವಯಸ್ಸಿಂದ ಅವರೇ ನನ್ನ ಗಂಡ ಅಂತ ಎಲ್ಲರೂ ಹೇಳಿ ಹೇಳಿ ನನ್ನ ಮನಸ್ಸಲ್ಲೂ ಅದೇ ಕೂತ್ಬಿಟ್ಟಿತ್ತು. ತಾತಂಗೆ ನಾನು ನಿಮ್ಮ ತಂದೆ ಪ್ರೀತಿ ವಿಷಯ ಹೇಳಕ್ಕೆ ಹೋಗಲಿಲ್ಲ. ಬಲವಂತ ಮಾಡಿದ್ರು ತಾತ ನಮ್ಮ ಮದುವೆ ಮಾಡೇ ಮಾಡ್ತಾರೆ, ಅವಾಗೆಲ್ಲ ಸರಿ ಹೋಗುತ್ತೆ ಅಂತ ಅನ್ಕೊಂಡಿದ್ದೆ. ಆದರೆ ಅದು ಹಾಗಾಗಲಿಲ್ಲ, ಅಷ್ಟೇ ನಡೆದಿತ್ತು. ತಾತ ಏನು ಮಾತಾಡ್ತಾ ಇಲ್ಲ. ತಾತ, ತಾತ, ಆಸ್ಪಿರೆಂಟ್ ಫಾರ್ ನೌ. ಓಕೆ ಡಾಕ್ಟರ್, ಮೆಡಿಸಿನ್ಸ್ ಎಲ್ಲ ಸರಿಯಾಗಿ ಕೊಡ್ತಿದ್ಯಾ ಅಲ್ವಾ? ಹೌದು ಡಾಕ್ಟರ್. ಮತ್ತೆ ಇಷ್ಟು ಹೆಚ್ಚು ಕಡಿಮೆ ಯಾಕಾಯ್ತು? ಡಾಕ್ಟರ್, ಮನೆಯಲ್ಲಿ ಸ್ವಲ್ಪ ಮಾತುಕತೆ ಆಯಿತು, ಅದೇ ಟೆನ್ಷನಲ್ಲಿ. ಇಟ್ಸ್ ಅ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್. ಆಪರೇಷನ್ ಮಾಡೋ ವಯಸ್ಸಲ್ಲ. ನಾನು ಅವ್ರಿಗೆ ಮ್ಯಾಕ್ಸಿಮಮ್ 10 to 12 days ಕೊಡ್ತೀನಿ ಅಷ್ಟೇ. ಮನೆಗೆ ಕರ್ಕೊಂಡು ಹೋಗಿ ಸಂತೋಷವಾಗಿ ನೋಡ್ಕೊಳ್ಳಿ. ಹಾಗಾದ್ರೆ ಅಪ್ಪಾಜಿನ ಉಳಿಸ್ಕೊಳಕ್ಕಾಗಲ್ವಾ? ಆಸ್ ಎ ಡಾಕ್ಟರ್ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಬಟ್ ಆಸ್ ಎ ವೆಲ್ ವಿಶರ್ ನಿಮ್ಮಷ್ಟೇ ಸಂಕಟ ನನಗೂ ಇದೆ. ಟೇಕ್ ಕೇರ್ ಆಫ್ ಹಿಮ್. ಮಾತಿಗೆ ಮುಂಚೆ ನಮ್ಮ ಅಪ್ಪ ಅಮ್ಮನ ಸಾವಿಗೆ ಕಾರಣ ತಾತ ಅಂತಿದ್ಯಲ್ಲ, ಅಲ್ಲಿಂದ ಇಲ್ಲಿಗೆ ಬಂದು ನೀನು ಮಾಡಿದ್ದೇನು?
ತಾರಕ್, ನಿಮ್ಮ ತಾತ ನಿನ್ನ ಹತ್ರ ಮಾತಾಡ್ಬೇಕಂತೆ. ತಾರಕ್, ನಾನು ಕ್ಷಮಿಸ್ಬಿಡಪ್ಪ. ಅಪ್ಪ ಅಮ್ಮನ ಸಾವುಗೆ ಸಾರಿ ತಾತ, ಏನೋ ಕೋಪದಲ್ಲಿ ಮಾತಾಡ್ಬಿಟ್ಟೆ. ನನಗೆ ನಿನ್ ಥರ ಎಲ್ಲ ಅರ್ಕೆ ತೀರ್ಸಕ್ಕೆ ಬರಲ್ಲ. ನೀನು ಸಂತೋಷವಾಗಿರ್ಬೇಕು ಅಂತಂದರೆ ನಾನೇನು ಮಾಡ್ಬೇಕು ಹೇಳು? ಡಾಕ್ಟ್ರು, ನಾನು ತುಂಬ ದಿವಸ ಬದುಕಲ್ಲ ಅಂದ್ರ? ಚಚೆ, ಹಾಗೇನಿಲ್ಲ ತಾತ. ನಾನು ನಿನ್ನ ಬಿಸ್ನೆಸ್ ನೋಡ್ಕೊಳ್ಳ. ಅದಕ್ಕೆ ಸ್ನೇಹ ಇದ್ದಾಳೆ. ಈಗ ನಾನೇನು ಮಾಡ್ಬೇಕು ಹೇಳು? ನೀನು ಸ್ನೇಹ ನೋಡ್ಕೋತೀಯ? ಸ್ನೇಹ? ನಾನು ಅವಳ ಹತ್ರ ಆಗ್ಲೇ ಮಾತಾಡಿದ್ದೀನಿ. ಅವಳು ಒಪ್ಕೊಂಡಿದ್ದಾಳೆ. ನೀನು ಯಾರನ್ನೂ ಇಷ್ಟಪಟ್ಟಿಲ್ಲ ಅಂತ ಹೇಳ್ದೆ. ನಿಮ್ಮ ಅಪ್ಪನ ಮದುವೆ ಅಂತೂ ನಾನು ನೋಡಕ್ಕಾಗಿಲ್ಲ. ನಿನ್ನ ಮದುವೆ ಆದ್ರೂ ನನ್ನ ಬಲವಂತನೂ ಮಾಡೋದಿಲ್ಲ. ನಾನು ಸ್ನೇಹನ ಮದುವೆ ಮಾಡ್ಕೊಂಡ್ರೆ ನೀನು ಸಂತೋಷವಾಗಿರ್ತೀಯ ತಾನೆ? ನೋಡು, ನೀನು ಎಕ್ಸೈಟ್ ಆಗ್ಬೇಡ. ಸಂತೋಷ ಕಣ. ಸರಿ, ನೀನು ರಿಲ್ಯಾಕ್ಸ್ ಆಗಿರು. ಐ ಲವ್ ಮೀರಾ. ಮೀರಾ? ನಾನು ಇಲ್ಲಿಗೆ ಬರೋಕ್ಕೆ ಕಾರಣನೇ ಅವಳು. ನಾನು ಮೀರಾ ಕೊಟ್ಟಿರೋ ಮಾತನ್ನ ಮೀರಿ ನಿನ್ನ ಹತ್ರ ಇರೋದನ್ನೆಲ್ಲ ಹೇಳಿದ್ದೀನಿ. ತಾತ ಈ ಥರ ಹೇಳಿದ್ರು ಅಂತ ಮನ್ಸಲ್ಲಿ ಏನೇನೋ ಆಸೆಗಳನ್ನ ಬೆಳೆಸ್ಕೋಬೇಡ. ನಾನು ಇದನ್ನೆಲ್ಲ ಒಪ್ಕೊಂಡಿದ್ದು ತಾತನ ಖುಷಿಗೋಸ್ಕರ, ಸಮಾಧಾನಕ್ಕೋಸ್ಕರ. ಈಗ ನಾಟಕ ಮಾಡಬೇಕು ಅಷ್ಟೇ ತಾನೆ? ತಾತ ನಿಮಗೆ ಎಷ್ಟು ಮುಖ್ಯನೋ ಅಷ್ಟೇ ನನಗೂ ಮುಖ್ಯ. ನಾನು ನಿಮ್ಮ ಜೊತೆನಲ್ಲೇ ಇರ್ತೀನಿ. ಥ್ಯಾಂಕ್ ಯು ಮೀರಾ. ಸಾರಿ ಸ್ನೇಹ. ಥ್ಯಾಂಕ್ಸ್ ಅ ಲಾಟ್.
ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್. ಎಲ್ಲ ದೇವ್ರ ದಯೆ. ಗುಡ್. ನಿಮ್ ತಾತ ತುಂಬಾ ಖುಷಿಯಾಗಿದ್ದಾರೆ ಕಣಯ್ಯ. ಥ್ಯಾಂಕ್ ಯು ಡಾಕ್ಟರ್. ನೀವು ಹೇಳಿದ್ರಿ 10 to 12 ಡೇಸ್ ಅಂತ. ಈಗೇನಪ್ಪ, ನಿಮ್ ತಾತ ಬದುಕಿರ್ಬೇಕಾ ಇಲ್ಲ ಸಾಯ್ಬೇಕಾ? ಹಾಗಲ್ಲ ಡಾಕ್ಟರ್. ನೋಡಪ್ಪ, ನಿನ್ನ ಎಂಗೇಜ್ಮೆಂಟು ಮದುವೆ ಅನ್ನೋ ಆಸೆನಲ್ಲಿ ಜೀವನ ಕೈಯಲ್ಲಿ ಹಿಡ್ಕೊಂಡು ಬದುಕ್ತಾ ಇದ್ದಾರೆ. ಇರಕ್ಕಾಸೆ ಪಡೋರ್ನ ಕಳ್ಸಕ್ ನಾವ್ಯಾರಯ್ಯ? ಡಾಕ್ಟರ್ ಆಗಿ ಒಂದು ಮಾತು ಹೇಳ್ತೀನಿ, ಮೆಡಿಕಲಿ ಈಸ್ ಗಾನ್. ಏನೋ ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮ ತಂದೆ ಹೇಳ್ತಾ ಇದ್ರು, ಈ ಪ್ರೀತಿ ಸಂಸಾರ ಇವೆರಡರ ಮಧ್ಯೆ ಸಿಕ್ಕಾಕೋಬಾರ್ದು ಅಂತ. ಅಂದ್ರೆ ಈಗ ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ? ಹಾಗೇನಿಲ್ಲ. ಮೀರಾ ನನಗೆ ಪ್ರೀತಿ ಏನು ಅಂತ ತೋರಿಸ್ಕೊಟ್ಲು. ಇಲ್ಲಿಗೆ ಬಂದಮೇಲೆ ತಾತನ್ನ ನಿಮ್ಮನ್ನೆಲ್ಲ ನೋಡಿದ್ಮೇಲೆ ಫ್ಯಾಮಿಲಿ ಏನು ಅಂತ ಅರ್ಥ ಮಾಡ್ಕೊಂಡೆ. ಕಷ್ಟ ಆಗ್ತಾ ಇದೆ. ಐ ಆಮ್ ಹ್ಯಾಪಿ. ಮತ್ತೆ ಡಲ್ ಆಗಿದ್ದೀರಾ? ಹತ್ತಿರದಲ್ಲಿ ಯಾವುದು ಮುಹೂರ್ತ ಇಲ್ಲ ಅಂತೇಳಿ ಎಂಗೇಜ್ಮೆಂಟ್ ಮಾಡಿಕೊಂಡು ತಪ್ಪಿಸ್ಕೋಬೋದು ಅಂತ ಅನ್ಕೊಂಡೆ. ಆದರೆ ಈಗ ನೋಡಿದ್ರೆ ತಾತ ಫುಲ್ ಜೋಶಲ್ಲಿ ಮದುವೆಗೆ ರೆಡಿ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ವೀಕು ಮೀರಾ ನನಗೆ ಕೊಟ್ಟಿರೋ ಟೈಮ್ ಮುಗಿಯುತ್ತೆ. ಐ ಮಸ್ಟ್ ಗೋ. ಹೋದ್ರೆ ಆಯ್ತು. ತಾತ ಅವ್ರ ದಿನಗಳನ್ನ ಎಣಿಸ್ತಾ ಇದ್ದಾರೆ. ನಾವು ಒನ್ ಡೇ ಅಟ್ ಅ ಟೈಮ್. ತಾತ, ನಾನು ಸ್ವಲ್ಪ ಯುರೋಪ್ಗೆ ಹೋಗ್ಬೇಕು. ಯಾಕಪ್ಪ? ಅಲ್ಲಿ ಕೆಲಸ ಕಾರ್ಯ ಏನೂ ನೋಡಿಲ್ಲ, ಏನಾಗಿದೆ ಅಂತಲೂ ಗೊತ್ತಿಲ್ಲ. ಅದಕ್ಕೆ ಮದುವೆ ಡೇಟ್ ಬೇರೆ ಫಿಕ್ಸ್ ಆಗಿದೆ. ಓಹೋ, ಬೇರೆಯವ್ರ ಜೊತೆ ಬಂದ್ಬಿಡ್ತಾರೆ ಅಂತಾನಾ? ತಾತ, ನಾನು ಅವ್ರ ಜೊತೆ ಇರ್ಬೇಕಾದ್ರೆ ಅದಕ್ಕೆಲ್ಲ ಚಾನ್ಸೇ ಇಲ್ಲ. ನೀನು ಹೋಗ್ತಾ ಇದ್ದೀಯಾ? ಮತ್ತೆ ಇನ್ಮೇಲೆ ನಾನು ಇವ್ರ ಜೊತೆ ತಾನೇ ಇರ್ಬೇಕು. ಹೋಗ್ ಬನ್ನಿ. ಆಯ್ತು, ಒಳ್ಳೇದಾಗ್ಲಿ. ನೀನಾಗಿ ಬರ್ತೀನಿ ಅಂದ? ಮಿಸ್ಟರ್ ತಾರಕ್ ರಾಮ್ ತಲೆನ ಕೆಡಿಸಿರೋ ಆ ಮೀರಾನ ನಾನು ನೋಡ್ಬೇಕು. ಸರಿ. ಹ್ಯಾಪಿ, ವೆರಿ ಹ್ಯಾಪಿ. ತಾರಕ್, ಮೀರಾ ಇಲ್ಲಿ ಮೇಲಿದ್ದಾಳೆ. ಮೊದಲು ಕಾಲು, ಆಮೇಲೆ ಕೈ. ಸದ್ಯ ಕುಳ್ತಿರೋದು ಈ ತಲೆ ದಸರಾ ಬೊಂಬೆ ಥರ ಅಲ್ಲಾಡ್ತಾ ಇದೆ. ಇದು ಯಾವಾಗ ನಿಲ್ಲುತ್ತೋ ಗೊತ್ತಿಲ್ಲ. ಡೋಂಟ್ ವರಿ, ಆ ಥರ ನನಗೇನೂ ಆಗಲ್ಲ. ನೀನು ನಿನ್ನ ತಾತನ ಜೊತೆ ಹ್ಯಾಪಿಯಾಗಿರ್ಲಿ ಅಂತ ಏನೆಲ್ಲ ಪ್ಲಾನ್ ಮಾಡ್ದೆ. ಆದರೆ ದೇವರು ನನ್ನ ವಿಷಯದಲ್ಲಿ ಇನ್ನೊಂದು ದೊಡ್ಡ ಪ್ಲಾನ್ ಮಾಡಿದ್ದಾನೆ ಅಂತ ಗೊತ್ತಾಗ್ಲಿಲ್ಲ. ನೀನು ಅವತ್ತೇನಂತ ಹೇಳ್ಬಿಡ್ಬೇಕಾಗಿತ್ತು ಮೀರಾ.
ನಾನು ಈ ಜೊತೆನೇ ಇದ್ಬಿಡ್ತಾ ಇದ್ದೆ. ಪ್ರೀತಿ ಪ್ರೇಮ ಅಂತ ತಲೆ ಕೆಡಿಸಿ ನಾಳೆ ನಾನೇ ಇಲ್ಲ ಅಂದ್ರೆ ನಿನ್ನ ಲೈಫ್ನ ಹೇಟ್ ಮಾಡಲ್ವಾ? ಅದಕ್ಕೆ ವಿಷಯ ನಿಂಗೆ ಹೇಳಿಲ್ಲ. ಈ ಕೆಟ್ಟ ಮುಖನ ಮುಚ್ಕೊಳ್ಳೋಣ ಅಂದ್ರೆ ಈ ಹಳದ ಕೈಗಳು ಕೈ ಕೊಟ್ಟಿದೆ. ಮೋಟಾರ್ ನ್ಯೂರಾನ್ ಡಿಸೀಸ್ ಇದು ತುಂಬ ಡೇಂಜರಸ್ ಡಿಸೀಸ್. ದೇಹದಲ್ಲಿರೋ ನರ್ವಸ್ ಸಿಸ್ಟಮ್ ಸಾಯ್ತಾ ಬರುತ್ತೆ. ನರಗಳು ಸತ್ತ ಭಾಗ ತನ್ನ ಸ್ವಾಧೀನನ ಕಳ್ಕೊತಾ ಬರುತ್ತೆ. ಕೊನೆಗೆ ಲಂಗ್ಸ್, ಬ್ರೈನ್, ಹಾರ್ಟ್ ಈ ಮೂರರಲ್ಲಿ ಅದು ಯಾವುದನ್ನ ತಲುಪಿದ್ರೂ ಆ ಮನುಷ್ಯನ ಕತೆ ಮುಗಿದ ಹಾಗೇನೆ. ಈ ವಿಷಯನ ನೀವಾದ್ರೂ ನಂಗೆ ಮೊದಲೇ ಹೇಳ್ಬೋದಾಗಿತ್ತಲ್ಲ. ಅವಳ ಹಠ ನಿನಗೆ ಗೊತ್ತಲ್ಲಪ್ಪ. ಡಯಾಗ್ನೋಸ್ ಮಾಡಿದ ಡಾಕ್ಟ್ರು ಅವಳಿಗಿನ್ನೂ 2 ತಿಂಗಳು ಅಂತ ಹೇಳಿದ್ರು. ನಾನು ಒಬ್ಬಂಟಿ ಆಗ್ಬಿಡ್ತೀನಿ ಅಂತ ಶಾರದಿನ ನನಗೆ ಮದುವೆ ಮಾಡಿದ್ಲು. ನಿನ್ನಿಂದ ದೂರ ಆಗೋ ನಾಟಕ ಆಡಿ ನಿನ್ನ ತಾತನ ಹತ್ರ ಕಳಿಸ್ಬಿಟ್ಲು. ನನ್ನ ಮಗುಗೆ ಎಲ್ಲರನ್ನೂ ಸಂತೋಷವಾಗಿಡ್ಬೇಕು ಅನ್ನೋ ಆಸೆ. ಜೀವನದಲ್ಲಿ ಎಲ್ಲ ಕಳ್ಕೊಂಡಿದ್ ನನಗೆ ನನ್ನ ಬೆಸ್ಟ್ ಫ್ರೆಂಡ್ ಲಕ್ಷ್ಮಿ ಸ್ಥಾನನೇ ಮೀರಾ ನನಗೆ ಕೊಡಿಸಿದ್ಲು. ಮೀರಾ ಉಳಿಸ್ಕೊಳಕ್ಕೆ ಆಗದೇ ಇಲ್ವಾ? ಮೀರಾದು ಎಕ್ಸ್ಟ್ರೀಮ್ ಕೇಸ್. ವಿ ಕಾಂಟ್ ಸೇವ್ ಹರ್. ಇವತ್ತು ನಾಳೆನೋ ನಾಡಿದ್ದು ಇಟ್ ಕುಡ್ ಬಿ ಎನಿ ಟೈಮ್. ಸ್ನೇಹ ಅ ಗುಡ್ ಫ್ರೆಂಡ್. ನಮ್ಮ ತಾತನಿಗೂ ತುಂಬ ಬೇಕಾದವರು. ನಿನ್ನ ನೋಡಬೇಕು ಅಂತಂದ್ರು, ಅದಕ್ಕೆ ಕರ್ಕೊಂಬಂದೆ. ನನ್ನ ಮುಖ ನೋಡಿ ನನ್ನ ಮನಸ್ಸಲ್ಲಿರೋದನ್ನ ತಿಳ್ಕೊಂಬಿಟ್ಟೆ. ದಟ್ಸ್ ಲವ್. ಅದನ್ನು ಹೇಳ್ಕೊಟ್ಟಿದ್ದು ನೀನೇ ತಾನೆ. ಮೀರಾ, ಮೀರಾ, ಇಷ್ಟೊಂದು ಚಿಂತೆ ಮಾಡ್ತೀರಾ? ಸರ್ಸಮ್ಮ, ಅವತ್ತು ಹೀಗೆ ಹೋದ್ ನನ್ನ ಮಗ, ವಾಪಸ್ ಬರಲೇ ಇಲ್ಲ. ಅವನ ಮುಖ ನೋಡೋದಕ್ಕೂ ಸಿಗ್ಲಿಲ್ಲ. ಮತ್ತೆ ಏನಾದರೂ ಎಡವಟ್ಟಾಗ್ಬಿಟ್ಟಿತ್ತು ಅಂತ ಆತಂಕ. ತಾತ ಬಂದೇ ಬಿಟ್ರು. ಏನ್ ತಾತ ಇದಲ್ಲ? ಎಷ್ಟು ವರ್ಷ ನೀವು ನಾನು ಬಿಟ್ಟಿರ್ಲಿಲ್ವಾ? ಬೆಲ್ಲದ ರುಚಿ ನೋಡಿದ ದೇಹ ಮತ್ತೆ ಬೇವಿನ ರುಚಿನ ಹೇಗ್ ಬಯಸುತ್ತೆ ಹೇಳು? ಏನ್ ತಾತ? ಮೀರಾ
ಎಲ್ಲ ಸುಳ್ಳು ಸರ್ಸಬ್ಬ, ಎಲ್ಲ ಸುಳ್ಳು. ಅವಳಿಗೆ ಈ ಥರ ಪರಿಸ್ಥಿತಿ ಇದೆ ಅನ್ನೋ ಒಂದೇ ಒಂದು ಸುಳಿವು ಕೊಡದೆ ನಾನು ಬಿಟ್ಟೊಟ್ಟೋದ್ಲು ಸರ್ಸಬ್ಬ, ಬಿಟ್ಟೊಟ್ಟೋದ್ಲು. ಇಲ್ಲೇ ನನ್ನ ಭುಜದ ಮೇಲೆ ಪ್ರಾಣ ಬಿಟ್ಬಿಟ್ಲು. ಅವಳನ್ನ ನಾನು ಉಳಿಸ್ಕೊಳಕ್ಕಾಗಲೇ ಇಲ್ಲ. ಇಲ್ಲಿ ತಾತಂದು ಈ ಥರ ಕಂಡೀಷನ್. ಎಲ್ಲಿ ಅವ್ರಿಗೆ ವಿಷಯ ಹೇಳಿದ್ರೆ ಆ ಸತ್ಯನ ತಡ್ಕೊಳ್ಳೋ ಶಕ್ತಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಅವ್ರನ್ನ ಕಳ್ಕೊಳ್ಳೋ ಪರಿಸ್ಥಿತಿಲಿ ಈಗ ನಾನಿಲ್ಲ. ಈ 4 ದಿನ ಹೋದ್ರೆ ಮದುವೆ ಬೇರೆ. ಈ ಮದುವೆನ ನಿಲ್ಸಕ್ಕಾಗಲ್ವಾ ಸರ್ಸಬ್ಬ? ಈ ಮದುವೆ ನಿಲ್ಸಿದ್ರೆ ಅವ್ರ ನಂಬಿಕೆನೆ ಸತ್ತೋಗುತ್ತೆ. ಆಮೇಲೆ ಅವರು ತಾತಂಗೆ ಪ್ರಾಣ ಕೊಡೋ ಶಕ್ತಿ ನಮಗಿಲ್ಲ. ಅಟ್ಲೀಸ್ಟ್ ಸಂತೋಷವಾಗಾದ್ರೂ ಕಳಿಸ್ಕೊಡೋಣ. ಇದು ಎಂಗೇಜ್ಮೆಂಟ್ ಅಲ್ಲ, ಮದುವೆ. ನನ್ಗದ್ರ ಬಗ್ಗೆ ಚಿಂತೆ ಇಲ್ಲ. ನೀವ್ಯಾಕೆ ತಲೆ ಕೆಡಿಸ್ಕೊತಾ ಇದ್ದೀರಾ? ಸ್ನೇಹ, ಜೀವನ ಬಲವಂತಕ್ಕೋಸ್ಕರ ನಡಿಬಾರ್ದಮ್ಮ. ಯಜಮಾನ್ರಿಗೋಸ್ಕರ ಪ್ರಾಣನೇ ಕೊಡ್ತೀನಿ ಅಂತಿದ್ರಿ. ನಂದಾದ್ರೆ ಸರಿ, ನಿಂದಲ್ಲ. ಅಪ್ಪ, ಅವ್ರ ಋಣ ನಮ್ಮಲ್ಲಿ ತುಂಬಾನೇ ಇದೆ. ಋಣಕ್ಕೋಸ್ಕರ ಜೀವನನೇ ಬಲಿ ಕೊಡೋಕ್ಕಾಗತ್ತೇನೆ? ಎಷ್ಟೋ ಜನಕ್ಕೆ ಋಣ ತೀರ್ಸಕ್ಕೆ ಅವಕಾಶನೇ ಸಿಗಲ್ಲ. ನಮ್ಗೆರಡೂ ಸಿಕ್ಕಿದೆಮ್ಮ. ಆದ್ರೆ ನಾನಿದಕ್ಕೊಪ್ಪಲ್ಲ. ನೀವು ನನಗೆ ತಾಳಿ ಕಟ್ಟಿ ಅಂತ ನಾನು ಕೇಳ್ತಾ ಇಲ್ಲ. ನೀವು ತಾಳಿನ ನನ್ನ ಕತ್ವರ್ಗೂ ತನ್ನಿ ಸಾಕು. 3 ಗಂಟೆ ಹಾಕೋ ಕೆಲಸ ನಮ್ಮ ತಾಯಿ ಮಾಡ್ತಾರೆ. ಆಮೇಲೆ ತಾತ ಇರೋವರೆಗೂ ಮಾತ್ರ ಎಲ್ರೂ ಕಣ್ಣಿಗೆ ನಾವು ಕಪ್ಪಲ್. ಅವ್ರ ನಂತರ ನಾನು ಯಾವತ್ತೂ ನಿಮಗೆ ತೊಂದರೆ ಕೊಡಲ್ಲ. ನಿಮಗೆ ನನ್ನ ಮೇಲೆ ನಂಬಿಕೆ ಇದೆಯಲ್ವಾ? ಅದು ಹಾಗಲ್ಲ ಸ್ನೇಹ. ಈ ವಿಷಯ ಯಜಮಾನ್ರಿಗೆ ಗೊತ್ತಾಗಬಾರ್ದು. ನಿಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕೊಳ್ತೀನಿ. ಚಿಕ್ಕವರಾಗಿ ಇವ್ರಿಷ್ಟು ಒಳ್ಳೆ ನಿರ್ಧಾರ ತಗೊಂಡ್ಮೇಲೆ ದೊಡ್ಡವರಾಗಿ ನಾವಿಷ್ಟು ಮಾಡೋಕ್ಕಾಗೋದಿಲ್ವಾ? ನಾವು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದಕ್ಕೆ ಇದೊಂದು ಅವಕಾಶ ಅನ್ಕೊಂಡಿದ್ದೀವಿ. ನೀವೇನು ಯೋಚನೆ ಮಾಡಬೇಡಿ. ಇಲ್ಲೇನು ನಡೀತು ಅಂತ ನನಗೆ ಗೊತ್ತೇ ಇಲ್ಲ. ಹೋದವ್ರ ನೆನಪು ಮುಖ್ಯ.
ಇರೋರ್ ಸಂತೋಷ ಇನ್ನೂ ಮುಖ್ಯ. ಮೀರಾ ಮೀರಾ ಏನ್ ಪಪ್ಪ ನೀನು? ನಾವು ಆಡ್ತಿರೋದು ಹೈಡ್ ಅಂಡ್ ಸಿಗ್ತಾನೆ. ನೀವ್ ಹೀಗ್ ಕಿರ್ಚಿದ್ರೆ ನಂಗೆ ಭಯ ಆಗುತ್ತೆ. ಆಗ ನಾನು ಆಚೆ ಬಂದ್ಬಿಡ್ತೀನಿ. ದಿಸ್ ಇಸ್ ಚೀಟಿಂಗ್ ರೈಟ್ ಮಮ್ಮ? ಚೀಟಿಂಗ್ಗೆ ಅದು ನೀನ್ ಮಾತ್ರ ಅಲ್ಲ ಪುಟಿ, ನಿನ್ ಹೆಸರಿದೆಯಲ್ಲ ಮೀರಾ, ಅದನ್ನ ಪಪ್ಪ ತುಂಬಾ ಮಿಸ್ ಮಾಡ್ಕೋತಾರೆ. ಥ್ಯಾಂಕ್ಸ್. ಯಾಕೆ? ತುಂಬಾ ಅರ್ಥ ಮಾಡ್ಕೊಳ್ಳಿ ಹೆಂಡ್ತಿ ಆ್ಯಂಡ್ ಎ ಗುಡ್ ಫ್ರೆಂಡ್. ಫ್ರೆಂಡ್ ಅದು ನನ್ನ ಹೆಸರಲ್ಲೇ ಇದೆ. ನಡೀರಿ. ಏಯ್ ವಿಡಿಯೋ ಕಾಲ್. ಇಸ್ ಇಟ್? ಹಾಯ್ ಹೇಳು. ನೋಡು, ಎಲ್ಲರೂ ಇಲ್ಲೇ ಇದ್ದಾರೆ. ಎಲ್ಲಪ್ಪ ಹೋದೋರು ಫೋನೇ ಮಾಡಲಿಲ್ಲ. ಬಂದಿನ್ನು 2 ದಿನ ಆಗಿಲ್ಲ, ಆಗ್ಲೇ ಟೆನ್ಷನಾ? ಏನ್ ಮಾಡೋದಪ್ಪ, ವಯಸ್ಸು ಯಾವಾಗ ಹೆಂಗೋ ಏನೋ. ಹಾ, ನೆನ್ನೆ ನಮ್ಮ ಫ್ಯಾಮಿಲಿ ಡಾಕ್ಟ್ರು ಹೋಗ್ಬಿಟ್ಟ. ಓ ಸೋ ಸ್ಯಾಡ್. ಬಟ್ ಬೇರೆಯವ್ರಿಗೆಲ್ಲ 8 ದಿನ ಟೈಮ್ ಕೊಡ್ತಾ ಇದ್ರು. ಅದಕ್ಕೆಪ್ಪ ಭಯ. ನನಗೆ ಒಂದೇ ಒಂದು ಆಸೆಪ್ಪ, ನಮ್ಮ ಮೀರಾ ಮದುವೆನ ಕಣ್ಣಾರೆ ನೋಡಬೇಕು ಅಂತ. ನೀನ್ ಬಿಡು ತಾತ, 101% ನೋಡ್ತೀಯ. ನೀನ್ ನೋಡೋನೆ. ಚಲೋ ಬಾಯ್ ಬಾಯ್. ಸೇ ಬಾಯ್.